Hi, dear students. In the previous class, we discussed about the social inequality, education and inequality, gender inequality, and social stratification, futures of social stratification, and finally, major forms of social stratification. So, now we discussed about the untouchability, a social evil. So, untouchability is one of the social problem. It is heinous practice of caste-based society. In the beginning, the Varna system was present in the Indian society. It is believed that it started during the Vedic period. Four Varna system is a system of social division. It is said that it is based on karma theory. Karma theory means Brahmana, Vaishya, Shudra, Brahmana, Kshatriya, Vaishya, Shudra. So, all the people who belong to these four groups are expected to perform their respective roles. ಪ್ರಿಯ ವಿದ್ಯಾರ್ಥಿಗಳೇ, ಸೋಷಿಯಲ್ ಸಾರಿ ಅನ್ಟಚಬಿಲಿಟಿ ಇದು ಅಸ್ಪೃಶ್ಯತೆ ಅಂತ ಇದನ್ನು ನಾವು ಕನ್ನಡದಲ್ಲಿ ಕರಿತೀವಿ. ಇದು ಒಂದು ಸಾಮಾಜಿಕ ಪಿಡುಗು, ಎ ಸೋಷಿಯಲ್ ಈವಿಲ್, ಇದನ್ನು ಸಾಮಾಜಿಕ ಪಿಡುಗು ಅಂತ ಕರಿತೀವಿ. ನಮ್ಮ ಇಂಡಿಯಾದಲ್ಲಿ ಮೊದಲು ಏನಾಗಿತ್ತು, ವರ್ಣ ಸಿಸ್ಟಮ್ ಇತ್ತು, ವರ್ಣ ವ್ಯವಸ್ಥೆ ಇತ್ತು. ಇದು ವೇದಗಳ ಕಾಲದ ಸಮಾಜದಲ್ಲಿ ಆರಂಭ ಆಗುತ್ತೆ. ಇದು ಮುಖ್ಯವಾಗಿ ಚಾತುರ್ವರ್ಣ ವ್ಯವಸ್ಥೆ ಅಂತ ಬರುತ್ತೆ. ಈ ವ್ಯವಸ್ಥೆಯಲ್ಲಿ ಸಮಾಜವನ್ನು ವಿಭಜನೆ ಮಾಡಲಾಗುತ್ತೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ. ಈ ಕೊನೆಯ ಸ್ಥಾನವನ್ನು ದ ಫಿಫ್ತ್ ಗ್ರೂಪ್ ವಿಚ್ ವರ್ ಕನ್ಸಿಡರ್ಡ್ ಆ್ಯಸ್ ಅನ್ಟಚಬಲ್ಸ್, ಈ ಒಂದು 4 ವರ್ಗಗಳ ನಂತರ ಬರ್ತಕ್ಕಂಥ ಕೊನೆಯ ವರ್ಗವನ್ನು ಅನ್ಟಚಬಲ್ಸ್, ಅಸ್ಪೃಶ್ಯರು ಅಂತ ಕರೆಯಲ್ಪಡುತ್ತೆ. ದ ಪ್ರಾಕ್ಟೀಸ್ ಆಫ್ ಅನ್ಟಚಬಿಲಿಟಿ ಹ್ಯಾಸ್ ಇಟ್ಸ್ ಬಿಗಿನಿಂಗ್ in Varna system. The issue of touchable and untouchable is related to the profane and sacred ideas. So, the practice of untouchability has its beginning in Varna system. ವರ್ಣ ಪದ್ಧತಿಯಿಂದ ಈ ಒಂದು ಅನ್ಟಚಬಿಲಿಟಿ ಅಂತಕ್ಕಂಥ ಒಂದು ವ್ಯವಸ್ಥೆ ಆರಂಭ ಆಗುತ್ತೆ. ದ ಇಶ್ಯೂ ಆಫ್ ಟಚಬಲ್ ಅಂಡ್ ಅನ್ಟಚಬಲ್ ಈಸ್ ರಿಲೇಟೆಡ್ ಟು ಫ್ರೋಫೇನ್ ಅಂದರೆ ಅಪವಿತ್ರ, ಸೇಕ್ರೆಡ್ ಅಂದರೆ ಪವಿತ್ರ. ಅಪವಿತ್ರ ಮತ್ತು ಪವಿತ್ರ ಅಂತಕ್ಕಂತಹ ಒಂದು ಥಿಂಕಿಂಗ್ ಐಡಿಯಾಸ್ ಇಲ್ಲಿ ಇರುತ್ತೆ. ಅದರ ಮೇಲೆ ಇದು ಒಂದು ವ್ಯವಸ್ಥೆ ಆರಂಭ ಆಗುತ್ತೆ ಅಂತ ಹೇಳ್ಬೋದು. ಸೊ ಟಚಬಲ್ಸ್ ವರ್ ಸೇಕ್ರೆಡ್ ಪೀಪಲ್ ಆ್ಯಂಡ್ ಅನ್ಟಚಬಲ್ಸ್ ವರ್ ಪ್ರೊಫೇನ್ ಪೀಪಲ್. ಇಲ್ಲಿ ಟಚಬಲ್ಸ್ ಅಂದರೆ ಮುಟ್ಟೋದಕ್ಕೆ ಯೋಗ್ಯವಾಗಿರ್ತಕ್ಕಂಥವ್ರು ಪವಿತ್ರರು ಅಂತಕ್ಕಂಥ ಭಾವನೆ. ಅದೇ ರೀತಿ ಅನ್ಟಚಬಲ್ಸ್ ಮುಟ್ಟೋದಕ್ಕೆ ಯೋಗ್ಯವಾಗಿಲ್ಲದೇ ಇರ್ತಕ್ಕಂಥವ್ರು ಅಪವಿತ್ರ ಅಂತಕ್ಕಂಥ ಭಾವನೆ ಇಲ್ಲಿರುತ್ತೆ. ಇಂಡಿಯಾ ಗೌರ್ಮೆಂಟ್ ಆ್ಯಕ್ಟ್ 1935 ಕ್ಲಾಸಿಫೈಡ್ ದ ಅನ್ಟಚಬಲ್ಸ್ ಆ್ಯಂಡ್ ಟ್ರೈಬಲ್ ಪೀಪಲ್ ಆ್ಯಸ್ ಶೆಡ್ಯೂಲ್ ಕ್ಯಾಸ್ಟಸ್ ಆ್ಯಂಡ್ ಟ್ರೈಬ್ಸ್. ಸೊ ಇಂಡಿಯನ್ ಗೌರ್ಮೆಂಟ್ ಆ್ಯಕ್ಟ್ 1935 ಕ್ಲಾಸಿಫೈಡ್ ದ ಅನ್ಟಚಬಲ್ಸ್ನ 1935 ಗೌರ್ಮೆಂಟ್ ಆ್ಯಕ್ಟ್ ಏನು ಮಾಡಿದೆ, ಕ್ಲಾಸಿಫೈ ಮಾಡಿದೆ. ಏನಂತ ಅಂದರೆ ಟ್ರೈಬಲ್ ಪೀಪಲ್, ಕಾಡುವಾಸಿ ಅಥವಾ ಆದಿವಾಸಿ ಜನರನ್ನು ಟ್ರೈಬಲ್ ಪೀಪಲ್ಸ್ ಆ್ಯಸ್ ಶೆಡ್ಯೂಲ್ ಕ್ಯಾಸ್ಟಸ್, ಅವರನ್ನು ಶೆಡ್ಯೂಲ್ ಕ್ಯಾಸ್ಟಸ್ ಅಂತ ಡಿವೈಡ್ ಮಾಡಿದೆ, ಪರಿಶಿಷ್ಟ ಜಾತಿ. ಅದೇ ರೀತಿ ಶೆಡ್ಯೂಲ್ ಕ್ಯಾಸ್ಟಸ್ ಆ್ಯಂಡ್ ಟ್ರೈಬ್ಸ್, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಅಂತಕ್ಕಂತಹ ಅನ್ಟಚಬಲ್ಸ್ ಮತ್ತು ಟ್ರೈಬಲ್ ಪೀಪಲ್ನ 2 ರೀತಿ ಡಿವೈಡ್ ಮಾಡಲಾಗಿದೆ ಅಕಾರ್ಡಿಂಗ್ ಟು ದ ಇಂಡಿಯನ್ ಗೌರ್ಮೆಂಟ್ ಆ್ಯಕ್ಟ್ 1935. ನೆಕ್ಸ್ಟ್, ಮೀನಿಂಗ್ ಆಫ್ ಅನ್ಟಚಬಿಲಿಟಿ. ಅಕಾರ್ಡಿಂಗ್ ಟು ಗಾಂಧೀಜಿ, ಅನ್ಟಚಬಿಲಿಟಿ ಈಸ್ ಎ heinous expression of caste system. This is a leprosy attached to Hindu skin. So, according to the Mahatma Gandhiji, untouchability is a
ಹೇನಿಯಸ್ ಎಕ್ಸ್ಪ್ರೆಷನ್. ಹೇನಿಯಸ್ ಎಕ್ಸ್ಪ್ರೆಷನ್ ಮೀನ್ಸ್ ಅತ್ಯಂತ ನೀಚವಾದ ಅಭಿವ್ಯಕ್ತಿ ಆಫ್ ಕ್ಯಾಸ್ಟ್ ಸಿಸ್ಟಮ್. ಜಾತಿ ವ್ಯವಸ್ಥೆ ಅತ್ಯಂತ ನೀಚವಾದ ಹೇಯವಾದ ಎಕ್ಸ್ಪ್ರೆಷನ್ ಅಭಿವ್ಯಕ್ತಿ ಅಂತ ಇದನ್ನು ಕರಿಬೋದು. ದಿಸ್ ಈಸ್ ಎ ಲಿಪ್ರಸಿ ಅಟ್ಯಾಚ್ಡ್ ಟು ಹಿಂದೂ ಸ್ಕಿನ್. ಹಿಂದೂ ಧರ್ಮದ ಒಂದು ಚರ್ಮಕ್ಕೆ ಅಂಟಿದ ಒಂದು ಕುಷ್ಠರೋಗದಂತೆ ಅಂತ ಹೇಳ್ಬಿಟ್ಟು ಮಹಾತ್ಮ ಗಾಂಧೀಜಿಯವರು ಇದನ್ನು ವ್ಯಾಖ್ಯಾನ ಮಾಡಿದ್ದಾರೆ. ನೆಕ್ಸ್ಟ್, ಅಕಾರ್ಡಿಂಗ್ ಟು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, an analysis of why a group of people stayed outside the village, whether they came from outside or were pushed outside, provides an answer to the birth and practice of untouchability. So, Dr. B.R. Ambedkar says an analysis of why a group of people stayed outside the village. ನಾವು ಏನನ್ನು ಅನಾಲಿಸಿಸ್ ಮಾಡಿದರೆ ನಮಗೆ ಅನ್ಟಚಬಿಲಿಟಿಯ ಬರ್ತ್ ಹಾಗೆ ಅದರ ಪ್ರಾಕ್ಟೀಸ್ ನಮಗೆ ತಿಳಿಯುತ್ತೆ ಅಂದರೆ, ಆ್ಯನ್ ಅನಾಲಿಸಿಸ್ ಆಫ್ ವೈ ಎ ಗ್ರೂಪ್ ಆಫ್ ಪೀಪಲ್ ಸ್ಟೇಡ್ ಔಟ್ಸೈಡ್, ಯಾರು ಊರಿನ ಹೊರಗಡೆ ನೆಲೆಸಿದಾರೋ, ಆ್ಯಂಡ್ ವೆ ದೇರ್ ಕೇಮ್ ಫ್ರಮ್ ಔಟ್ಸೈಡ್ ಆರ್ ವರ್ ಪುಷ್ಡ್ ಔಟ್ಸೈಡ್, ಅಥವಾ ಅವ್ರನ್ನ ಬಲವಂತವಾಗಿ ಊರಿಂದ ದಬ್ಬಲ್ಪಟ್ಟಿದೆಯೋ, ಇದನ್ನು ನಾವು ಅನಾಲಿಸಿಸ್ ಮಾಡಿದಾಗ ಪ್ರೊವೈಡ್ಸ್ ಆ್ಯನ್ ಆನ್ಸರ್ ಟು ದ ಬರ್ತ್ ಆ್ಯಂಡ್ ಪ್ರಾಕ್ಟೀಸ್ ಆಫ್ ಅನ್ಟಚಬಿಲಿಟಿ. ಇದನ್ನು ನಾವು ಅನಾಲಿಸಿಸ್ ಮಾಡಿ ನೋಡಿದಾಗ ನಮಗೆ ಅಸ್ಪೃಶ್ಯತೆಯ ಉಗಮ ಮತ್ತು ಆಚರಣೆ ಹೇಗೆ ಉಂಟಾಯಿತು ಅನ್ನೋದು ನಮಗೆ ತಿಳಿಯುತ್ತೆ, ಅದರ ಒಂದು ಅರ್ಥ ತಿಳ್ಕೊಬೋದು. ಅಂದರೆ ಯಾರು ಊರಿಂದ ಹೊರಗೆ ನೆಲೆಸಲ್ಪಟ್ಟಿರ್ತಾರೋ ಅದೇ ರೀತಿ, ಅಥವಾ ಊರಿನ ಜನರಿಂದ ಹೊರ ದೂಡಲ್ಪಟ್ಟಿರ್ತಾರೋ ಅಂತರನ್ನು ಅಸ್ಪೃಶ್ಯರು ಅಂತ ನಾವು ಕರಿಬೋದು ಅಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಡೆಫಿನೇಷನನ್ನು ನೀಡಿದ್ದಾರೆ. ನೆಕ್ಸ್ಟ್, ಪ್ರಾಬ್ಲಮ್ಸ್ ಆಫ್ ಅನ್ಟಚಬಿಲಿಟಿ. ಅಸ್ಪೃಶ್ಯತೆಯ ಸಮಸ್ಯೆಗಳು. ಅಸ್ಪೃಶ್ಯತೆಯಿಂದ ಉಂಟಾಗ್ತಕ್ಕಂಥ ಸಮಸ್ಯೆಗಳನ್ನು ಈಗ ತಿಳಿಯೋಣ. ದ ಲೋಯೆಸ್ಟ್ ಪೊಸಿಷನ್ ಇನ್ ದ ಸೋಷಿಯಲ್ ಸ್ಟ್ರಾಟಾ. ಸೋಷಿಯಲ್ ಸ್ಟ್ರಾಟಾ, ಸಾಮಾಜಿಕ ಸ್ತರದ ಅತ್ಯಂತ ಕೆಳಮಟ್ಟದ ಸ್ಥಾನವನ್ನು ಇವರು ಅಸ್ಪೃಶ್ಯರು ಹೊಂದಿದ್ರು. ದ ಅನ್ಟಚಬಲ್ಸ್ ಆಕ್ಯುಪೈ the lowest position in the strata of a caste-based society. So, the untouchables take over the lowest position in the strata of caste-based society. ನಮ್ಮ ಜಾತಿ ಆಧಾರಿತ ಸಮಾಜದ ಅತ್ಯಂತ ಲೋಯೆಸ್ಟ್ ಸ್ಟ್ರಾಟಾ, ಅತ್ಯಂತ ಕೆಳಮಟ್ಟದ ಸ್ಥಾನವನ್ನು ಅಥವಾ ಸ್ತರವನ್ನು ಯಾರು ಹೊಂದಿದ್ರು? ಅನ್ಟಚಬಲ್ಸ್ ಹೊಂದಿದ್ರು. ಇನ್ ಮಲಬಾರ್, the untouchables who prepare footwear were barred from using them. So, in the Malabar, untouchables were not allowed to using their own prepared footwear. ಮಲಬಾರಲ್ಲಿ ಅವರೇ ತಯಾರಿಸಿರ್ತಕ್ಕಂತಹ ಫುಟ್ವೇರ್, ಪಾದರಕ್ಷೆ, ಚಪ್ಪಲಿಗಳನ್ನು ಅವರೇ ಯೂಸ್ ಮಾಡೋದಕ್ಕೆ ಅವಕಾಶ ಇರಲಿಲ್ಲ, ಅದನ್ನು ನಿರ್ಬಂಧಿಸಲಾಗಿತ್ತು. ಅನ್ಟಚಬಲ್ಸ್ ತಾವೇ ಚಪ್ಪಲಿಗಳನ್ನು ತಯಾರು ಮಾಡಿದ್ರು ಕೂಡ ಅದನ್ನು ಬಳಕೆ ಮಾಡೋದಕ್ಕೆ ಅವಕಾಶ ಇರಲಿಲ್ಲ. ಈ ರೀತಿ ವ್ಯವಸ್ಥೆ ಮಲಬಾರಲ್ಲಿತ್ತು. ನೆಕ್ಸ್ಟ್, ದೇ ವರ್ ಕೆಪ್ಟ್ ಔಟ್ ಆಫ್ ದ ಎಜುಕೇಷನ್. ಅನ್ಟಚಬಲ್ಸ್ ವರ್ ಕೆಪ್ಟ್ ಔಟ್ ಆಫ್ ದ ಎಜುಕೇಷನ್ ಫ್ರಮ್ ಮೆನಿ ಸೆಂಚುರೀಸ್. ಹಲವಾರು ಶತಮಾನಗಳಿಂದ ಅನ್ಟಚಬಲ್ಸ್ಗೆ ಎಜುಕೇಷನ್ ಪಡೆಯೋದಕ್ಕೆ ಅವಕಾಶ ಇರಲಿಲ್ಲ. ಅವರನ್ನು ಕೆಪ್ಟ್ ಔಟ್, ಹೊರದೂಡಲಾಗಿತ್ತು, ಶಿಕ್ಷಣದಿಂದ ಅವ್ರನ್ನ ಹೊರಹಾಕಲಾಗಿತ್ತು. ದೇ ವರ್ ನಾಟ್ ಸಪೋಸ್ಡ್ ಟು ಲಿಸನ್ ಟು ವೇದ ರೆಸಿಟೇಷನ್ ಆರ್ ರಿಸೈಟ್ ದೆಮ್ ಆಲ್ಸೋ. ಅವ್ರಿಗೆ ದೇ ವರ್ ನಾಟ್ ಸಪೋಸ್ಡ್ ಟು ಲಿಸನ್ ಆರ್ ಲರ್ನ್ ಟು ವೇದ ಅಥವಾ ಸಂಸ್ಕೃತವನ್ನು, ವೇದ ಗ್ರಂಥಗಳನ್ನು ಅದನ್ನು ಓದೋದಕ್ಕೆ, ರೆಸಿಟೇಷನ್ ಅದನ್ನು ಪಠನೆ ಮಾಡೋದಕ್ಕೆ, ರಿಸೈಟ್ ಅದನ್ನು ಪಠಿಸೋದಕ್ಕೆ, ಯಾವುದೇ ರೀತಿಯಾಗಿ ಅಧ್ಯಯನ ಮಾಡೋದಕ್ಕೆ ಅವರಿಗೆ ಅವಕಾಶವನ್ನು ನೀಡಿರಲಿಲ್ಲ. ಹ್ಯಾವಿಂಗ್ ರಿಯಲೈಸ್ಡ್ ದ ಇಂಪಾರ್ಟೆನ್ಸ್ ಆಫ್ ಎಜುಕೇಷನ್ ಇನ್ ಇಂಡಿವಿಜುವಲ್ಸ್ ಲೈಫ್, ಅಂಬೇಡ್ಕರ್ ಆರ್ಗ್ಯೂಡ್ ಇನ್ ಫೇವರ್ ಆಫ್ ಎಜುಕೇಷನ್ ಆಸ್ ಎ ಪಬ್ಲಿಕ್ ಪ್ರಾಪರ್ಟಿ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರಿಯಲೈಸ್ಡ್ ದ ಇಂಪಾರ್ಟೆನ್ಸ್ ಆಫ್ ಎಜುಕೇಷನ್ ಇನ್ ಇಂಡಿವಿಜುವಲ್ ಲೈಫ್, ಅಂದರೆ ಪ್ರತಿಯೊಬ್ಬನ
ಜೀವನದಲ್ಲಿ ಎಜುಕೇಷನ್ ಅಂತಕ್ಕಂಥದ್ದು ತುಂಬ ಮುಖ್ಯ ಅಂತಕ್ಕಂತಹ ವಿಷಯವನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ತಿಳ್ಕೊಂಡಿದ್ರು. ಅಂಬೇಡ್ಕರ್ ಆರ್ಗ್ಯೂಡ್ ಇನ್ ಫೇವರ್ ಆಫ್ ಎಜುಕೇಷನ್ ಆಸ್ ಎ ಪಬ್ಲಿಕ್ ಪ್ರಾಪರ್ಟಿ. ಅಂಬೇಡ್ಕರ್ ಏನು ಆರ್ಗ್ಯೂ ಮಾಡ್ತಾರೆ ಅಂದರೆ ಶಿಕ್ಷಣ ಸಾರ್ವಜನಿಕ ಸಂಪತ್ತು ಅಂತಕ್ಕಂತಹ ಒಂದು ಘೋಷಣೆಯನ್ನು ಆರ್ಗ್ಯೂ ಮಾಡ್ತಾರೆ. ಎಜುಕೇಷನ್ ಆಸ್ ಎ ಪಬ್ಲಿಕ್ ಪ್ರಾಪರ್ಟಿ. ಡ್ಯೂ ಟು ದ ಸಚ್ ರೆವಲ್ಯೂಷನರಿ ಐಡಿಯಾಸ್ ಅಂಡ್ ಥಾಟ್ಸ್ ಅಂಬೇಡ್ಕರ್ could come up with more provisions and directives in the draft version of the Constitution of India. So, such revolutionary ideas and thoughts of Ambedkar could came up with the provisions and directives in the ಡ್ರಾಫ್ಟ್ ವರ್ಸಿನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ನಮ್ಮ ಸಂವಿಧಾನದ ಡ್ರಾಫ್ಟ್ ವರ್ಸಿನ್ ಕರಡು ಪ್ರತಿಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹಲವಾರು ಪ್ರಾವಿಷನ್ಸ್ಗಳನ್ನು, ಡೈರೆಕ್ಟಿವ್ಸ್ಗಳನ್ನು, ಪ್ರಾವಧಾನಗಳು ಅಥವಾ ನಿರ್ದೇಶಕ ತತ್ವಗಳನ್ನು ಏನು ಮಾಡ್ತಾರೆ, ರಚನೆ ಮಾಡ್ತಾರೆ. ಇದರ ಮುಖಾಂತರವಾಗಿ ಅನ್ಟಚಬಲ್ಸ್ಗೆ ಲೀಗಲ್ ಸಪೋರ್ಟನ್ನು, ಕಾನೂನಿನ ಬೆಂಬಲವನ್ನು ನೀಡ್ತಾರೆ. ಅಂಡ್ ಹಿ ಈಸ್ ರೈಟ್ಲಿ ಕಾಲ್ಡ್ ಆಸ್ ದ ಚೀಫ್ ಆರ್ಕಿಟೆಕ್ಟ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಆದ್ದರಿಂದ ನಮ್ಮ ಬಿ ಆರ್ ಅಂಬೇಡ್ಕರ್ ಅವರನ್ನು ಭಾರತದ ಸಂವಿಧಾನದ ಶಿಲ್ಪಿ ಅಂತ ಅವರನ್ನ ಕರೆಯಲಾಗುತ್ತೆ. ನೆಕ್ಸ್ಟ್, ಡಿನೈಲ್ ಆಫ್ ಪ್ರಾಪರ್ಟಿ ರೈಟ್ಸ್. ಆಸ್ತಿಯ ಒಡೆತನದ ಹಕ್ಕನ್ನು ನಿರಾಕರಣೆ ಮಾಡಲಾಗಿತ್ತು. ಟ್ರೆಡಿಷನಲಿ ದ ಅನ್ಟಚಬಲ್ಸ್ ವರ್ ನಾಟ್ ಅಲೌಡ್ ಟು ಓನ್ ಎನಿ ಪ್ರಾಪರ್ಟಿ and were only expected to serve their masters. So, in traditionally, the untouchables were not allowed to own any property. ಅನ್ಟಚಬಲ್ಸ್ಗೆ ಯಾವುದೇ ರೀತಿಯಾಗಿ ಓನ್ ಪ್ರಾಪರ್ಟಿ, ತಮ್ಮ ಸ್ವಂತ ಆಸ್ತಿಯನ್ನು ಹೊಂದತಕ್ಕಂಥ ಹಕ್ಕನ್ನು ಟ್ರೆಡಿಷನಲಿ, ಸಾಂಪ್ರದಾಯಿಕವಾಗಿ ಅಲ್ಲಿ ನೀಡಿರಲಿಲ್ಲ. ವರ್ ಓನ್ಲಿ ಎಕ್ಸ್ಪೆಕ್ಟೆಡ್ ಟು ಸರ್ವ್ ದೇರ್ ಮಾಸ್ಟರ್ಸ್. ಅವರು ಕೇವಲ ತಮ್ಮ ಮೇಲ್ಜಾತಿಯ ವ್ಯಕ್ತಿಗಳನ್ನು ಸರ್ವ್ ಮಾಡಬೇಕಿತ್ತು, ಸೇವೆ ಮಾಡಬೇಕಿತ್ತು. ಈ ರೀತಿಯ ವ್ಯವಸ್ಥೆ ಎಲ್ಲಿತ್ತು ಅಂದರೆ ಆಗಿನ ಕ್ಯಾಸ್ಟ್ ಬೇಸ್ಡ್ ಸೊಸೈಟಿಯಲ್ಲಿ ಇತ್ತು. ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಎಕ್ಸ್ಪೆಕ್ಟೆಡ್ ಟು ಸರ್ವೋಡೆ ಅಂತ ಮಿಸ್ಟೇಕ್ ಆಗಿದೆ, ಅದನ್ನು ಬರ್ಕೋಬೇಡಿ. ಎಕ್ಸ್ಪೆಕ್ಟೆಡ್ ಟು ಸರ್ವ್ ದೇರ್ ಮಾಸ್ಟರ್ಸ್. ಮೇಲುಜಾತಿಯವರನ್ನು ಮಾತ್ರ ಸೇವೆ ಮಾಡ್ತಕ್ಕಂತಹ ಕರ್ತವ್ಯ ಅವರಿಗೆ ವಹಿಸಲಾಗಿತ್ತು. ನೆಕ್ಸ್ಟ್, ಡಿನೈಲ್ ಆಫ್ ಪೊಲಿಟಿಕಲ್ ಪಾರ್ಟಿಸಿಪೇಷನ್ ರೈಟ್ಸ್. ಸೊ, ಇನ್ ದ ಟ್ರೆಡಿಷನಲ್ ಪೊಲಿಟಿಕಲ್ ಸಿಸ್ಟಮ್ ಅನ್ಟಚಬಲ್ಸ್ ವರ್ ನಾಟ್ ಅಲೌಡ್ ಟು ಪಾರ್ಟಿಸಿಪೇಟ್. ಯಾವುದೇ ರೀತಿಯಾಗಿ ರಾಜಕೀಯ ಪೊಲಿಟಿಕಲ್ ಫೀಲ್ಡಲ್ಲಿ ಅವರಿಗೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅವಕಾಶ ಇರಲಿಲ್ಲ. ಆ ರೀತಿ ಅವರನ್ನು ಕಡೆಗಣಿಸಲಾಗಿತ್ತು. ನೆಕ್ಸ್ಟ್, ಡ್ಯೂ ಟು ದ efforts of Dr. B. R. Ambedkar, the untouchables could get opportunities in political and administrative fields. ಅಂಬೇಡ್ಕರ್ ಅವರ ಎಫರ್ಟ್ಸ್, ಅವರ ಪ್ರಯತ್ನದ ಫಲವಾಗಿ ಅನ್ಟಚಬಲ್ಸ್ಗೆ ಕೂಡ ಕೆಲವೊಂದು ಅವಕಾಶಗಳು, ಪೊಲಿಟಿಕಲ್ ಹಾಗೆ ಅಡ್ಮಿನಿಸ್ಟ್ರೇಟಿವ್ ಫೀಲ್ಡ್ಸ್ಗಳಲ್ಲಿ ಕೆಲವೊಂದು ಅವಕಾಶಗಳನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯವಾಯಿತು. ನೆಕ್ಸ್ಟ್, ಲೀಗಲ್ ಮೆಜರ್ಸ್ ಟು ಎರಾಡಿಕೇಟ್ ಅನ್ಟಚಬಿಲಿಟಿ. ಅನ್ಟಚಬಿಲಿಟಿಯನ್ನು ಹೋಗಲಾಡಿಸೋದಕ್ಕೋಸ್ಕರ ಕಾನೂನಿನ ಕ್ರಮಗಳು ಯಾವ್ಯಾವನ್ನ ಕೈಗೊಂಡಿದ್ದಾರೆ ಅನ್ನೋದನ್ನು ಈಗ ನೋಡ್ತಾ ಹೋಗೋಣ. Untouchability as a social problem has still remained in spite of efforts from leaders like Jyotiba Phule, Dr. B. R. Ambedkar and many others. So, untouchability as a social problem or social heinous practice has still remained in spite of efforts from leaders like Jyotiba Phule, Dr. B. R. Ambedkar and many others. ಜ್ಯೋತಿಬಾ ಫುಲೆ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ಅನ್ಟಚಬಿಲಿಟಿ ಅಂತಕ್ಕಂಥ ಒಂದು ಕೆಟ್ಟ ಸಾಮಾಜಿಕ ಪಿಡುಗನ್ನು ತೊಲಗಿಸೋದಕ್ಕೋಸ್ಕರ ತೀವ್ರವಾಗಿ, ಅತ್ಯಂತ ಹೆಚ್ಚಿನದಾಗಿ ಎಫರ್ಟ್ಸನ್ನು ಹಾಕ್ತಾರೆ, ಪ್ರಯತ್ನವನ್ನು ಮಾಡ್ತಾರೆ. ದಿಸ್ ಈಸ್ ದ ಪಿಕ್ಚರ್ ಆಫ್ ಜ್ಯೋತಿಬಾ ಫುಲೆ. And many legal provisions have
been brought to eradicate untouchability. ಅದರ ಜೊತೆಗೆ ಹಲವಾರು ಕಾನೂನಿನ ಕ್ರಮಗಳನ್ನು ಕೂಡ ಇಲ್ಲಿ ಕೈಗೊಳ್ಳಲಾಗುತ್ತೆ. The Article 17 of the Indian Constitution prohibits untouchability. So this is most important article. The Article 17 of the Indian Constitution prohibits practice of untouchability. ಅಸ್ಪೃಶ್ಯತೆಯ ಆಚರಣೆಯನ್ನು ಆರ್ಟಿಕಲ್ 17 ಏನು ಮಾಡುತ್ತೆ, ನಿಷೇಧಿಸುತ್ತೆ. ಇದು ಅಪರಾಧ ಅಂತಕ್ಕಂಥ ಒಂದು ಕಾನೂನನ್ನು ಜಾರಿಗೆ ತರುತ್ತೆ. ದ ಗೌರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಇಂಪ್ಲಿಮೆಂಟೆಡ್ ಅನ್ಟಚಬಿಲಿಟಿ ಕ್ರೈಮ್ ಆ್ಯಕ್ಟ್ ಇನ್ 1955. ಸೊ the government of India has implemented another important act, Untouchability Crime Act in 1955. 1955ರಲ್ಲಿ ನಮ್ಮ ಭಾರತ ಸರ್ಕಾರ ಅನ್ಟಚಬಿಲಿಟಿ ಕ್ರೈಮ್ ಆ್ಯಕ್ಟನ್ನು ಜಾರಿಗೆ ತರುತ್ತೆ. ಇದು ಕೂಡ ಒಂದು ಪ್ರಮುಖ ಕಾಯ್ದೆ ಅಂತ ಹೇಳ್ಬೋದು. ದ ಆ್ಯಕ್ಟ್ ಆಫ್ 1989 ಹ್ಯಾಸ್ ಗಿವನ್ ಸಮ್ ಸ್ಪೆಸಿಫಿಕ್ ರೆಸ್ಪಾನ್ಸಿಬಿಲಿಟೀಸ್ ಫಾರ್ ದ ಗೌರ್ಮೆಂಟ್ಸ್ ಇನ್ ದ eradication of untouchability. So the Indian government has implemented another important act of 1989, has given some special responsibilities for the state governments. ನಮ್ಮ ರಾಜ್ಯ ಸರ್ಕಾರಗಳಿಗೆ 1989ನೇ ಕಾಯ್ದೆ ಏನು ಮಾಡುತ್ತೆ, ಕೆಲವೊಂದು ವಿಶೇಷವಾಗಿರ್ತಕ್ಕಂಥ ಜವಾಬ್ದಾರಿಗಳನ್ನು ನೀಡುತ್ತೆ. ಯಾಕೆ ಅಂದರೆ ಎರಡಿಕೇಶನ್ ಆಫ್ ಅನ್ಟಚಬಿಲಿಟಿ, ಈ ಅಸ್ಪೃಶ್ಯತೆಯನ್ನು ಹೋಗಲಾಡಿಸೋಗೋಸ್ಕರ ಅದರದೇ ಆದ ಜವಾಬ್ದಾರಿಗಳನ್ನು ವಹಿಸುತ್ತೆ ಅಂತ ನಾವು ಹೇಳ್ಬೋದು. ಲೈಕ್ ದಿಸ್ ದ ಇಂಡಿಪೆಂಡೆಂಟ್ ಇಂಡಿಯಾ ಹ್ಯಾಸ್ ಟೇಕನ್ ಸ್ಪೆಷಲ್ ಇಂಟ್ರೆಸ್ಟ್ ಇನ್ ಪ್ರೊವೈಡಿಂಗ್ ಈಕ್ವಲ್ ಟು ಆಲ್. ಸೊ ಇನ್ ದಿಸ್ ವೇ ದ ಇಂಡಿಪೆಂಡೆಂಟ್ ಇಂಡಿಯಾ ಹ್ಯಾಸ್ ಟೇಕನ್ ಮೆನಿ ಅಂಡ್ ಸ್ಪೆಷಲ್ ಇಂಟ್ರೆಸ್ಟ್ ಇನ್ ಪ್ರೊವೈಡಿಂಗ್ ಈಕ್ವಾಲಿಟಿ ಟು ಆಲ್. ನಮ್ಮ ಸಮಾಜದಲ್ಲಿ ಸಮಾನತೆಯನ್ನು ತರೋದಕ್ಕೋಸ್ಕರ ನಮ್ಮ ಭಾರತ ಸರ್ಕಾರ, ನಮ್ಮ ಸ್ವತಂತ್ರ ಭಾರತ ಸರ್ಕಾರ ಟೇಕನ್ ಸ್ಪೆಷಲ್ ಇಂಟ್ರೆಸ್ಟ್, ಅದಕ್ಕೆ ವಿಶೇಷವಾದ ಆಸಕ್ತಿಯನ್ನು ವಹಿಸಿದೆ. ಯಾವುದಕ್ಕೋಸ್ಕರ? ಪ್ರೊವೈಡಿಂಗ್ ಈಕ್ವಾಲಿಟಿ ಟು ಆಲ್, ಎಲ್ಲರಿಗೂ ಸಮಾನತೆಯನ್ನು ನೀಡೋದಕ್ಕೋಸ್ಕರ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಅಂಡರ್ಸ್ಟ್ಯಾಂಡ್? ಸೊ ಟುಡೇ ನಾವು ಡಿಸ್ಕಸ್ಡ್ ಅಬೌಟ್ ದ untouchability and problems of untouchability and legal measures to eradicate untouchability. Okay dear students, now this chapter is completed. In the next class we discuss about the another lesson. Okay, write down the homework. 3 questions. What is untouchability? And next, explain the problems of untouchability and explain the Article 17. Okay dear students, thank you.